ವೆಲ್ಕಮ್ ಬ್ಯಾಕ್ ಟು ಮೇಘನ ಕುಕ್ಕಿಂಗ್ ಬ್ಲಾಗ್. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ದೇವರಿಗೆ ನೈವೇದ್ಯ ಇಡ್ತಾರೆ. ಅದು ಯಾವುದು ಅಂತ ಅಂದರೆ ಕೋಸಂಬರಿ ಮತ್ತು ನೀರು ಮಜ್ಜಿಗೆ ಪಾನಕ. ಇದನ್ನು ಬಿಸಿಲಿಗೆ ತಂಪಾಗಿ ಇರಿಸೋದಕ್ಕೆ ಇದನ್ನು ಮಾಡ್ತಾರೆ. ರೆಸಿಪಿ ಯಾವ ಥರ ಮಾಡೋದು ಅಂತಂದರೆ 2 ಹೆಚ್ಚು ಬೆಲ್ಲ ಮತ್ತು 5ರಿಂದ 6 ಏಲಕ್ಕಿ, 1 ಕರ್ಬೂಜ ಹಣ್ಣು ಇಷ್ಟೇ ಬೇಕಾಗಿರೋದು. ಆಮೇಲೆ ನಾನು 1 ಚೊಂಬಷ್ಟು ನಾನು ನೀರು ತೊಗೊತಾ ಇದ್ದೀನಿ. ಅದು ಸ್ವಲ್ಪ ಕಮ್ಮಿನೇ ನಾನು ತೊಗೊತಾ ಇರೋದು. ಅದಾದಮೇಲೆ ನಾನು ಬೆಲ್ಲನ ಕುಟ್ಟಿ ಪೌಡರ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಪೌಡರ್ ಮಾಡ್ಕೊಬೇಡಿ ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಡೈರೆಕ್ಟ್ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಅದನ್ನು ಕರಗಿಸೋಕ್ಕೆ ಸ್ವಲ್ಪ ಬಿಟ್ಬಿಡಿ. ಅಷ್ಟರಲ್ಲಿ ಇದನ್ನು ಏಲಕ್ಕಿನ ಪೌಡರ್ ಮಾಡ್ಕೊಬೇಕು. ಲೈಟಾಗಿ ಪೌಡರ್ ಮಾಡ್ಕೊಳ್ಳಿ, ಜಾಸ್ತಿ ಪೌಡರ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅದು ಟೇಸ್ಟು ಚೆನ್ನಾಗಿರುತ್ತೆ. ಲೈಟಾಗಿ ಪೌಡರ್ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇಲ್ಲಿ ಕರ್ಬೂಜ ಹಣ್ಣನ್ನ ನಾನು ಕಟ್ ಮಾಡಿ 2 ಭಾಗ ಮಾಡ್ಕೊಂಡು ಅದ್ರ ಒಳಗಡೆ ಇರೋ ಅಂಥದ್ದೆಲ್ಲ ನಾನು ತೆಗಿತಾ ಇದ್ದೀನಿ. ಅದನ್ನು ಬೀಜ ಎಲ್ಲ ಹಾಕೋದು ಬೇಡ, ಬಟ್ ಹಾಕ್ತಾರೆ. ನಾನು ಇಲ್ಲಿ ಹಾಕೊತೆಲ್ಲ ಸ್ಕಿಪ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ಸಣ್ಣನೂ ಬೇಡ, ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳಿ. ಇದು ನಾನು ಜ್ಯೂಸ್ ಮಾಡ್ತಾಯಿಲ್ಲ, ಪಾನಕ ಮಾಡ್ತಿರೋದ್ರಿಂದ ಲೈಟಾಗೆ ನಾನು ಕಟ್ ಮಾಡ್ಕೊತಾ ಇರೋದು. ನೋಡಿ, ಈ ಥರ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜ್ಯೂಸ್ ಮಾಡಿದ್ರೆ ಅದಕ್ಕೆ ಹಾಲು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಪಾನಕ ಮಾಡ್ತಿರೋದ್ರಿಂದ ಹಾಲೇನೂ ಹಾಕ್ಕೊತಾ ಇಲ್ಲ. ಬೆಲ್ಲ ಮತ್ತು ಏಲಕ್ಕಿ, ಹಣ್ಣು ಇಷ್ಟೇ 3 ಐಟಮಲ್ಲಿ ಸಿಂಪಲಾಗಿ ಮಾಡ್ಕೊಬೋದು. ನೋಡಿ, ಇಷ್ಟು ಲೈಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ನಾನು ಇಷ್ಟು ಮಾಡ್ಕೊಂಬರೋ ಅಷ್ಟರಲ್ಲಿ ಬೆಲ್ಲ ಪೂರ್ತಿ ಕರಗಿದೆ. ನೋಡಿ, ಇಷ್ಟು ನೀವು ಈ ಥರ ಮಾಡಿಕೊಂಡ್ರೆ ಸಿಂಪಲ್ಲಾಗಿ 4ರಿಂದ 5 ನಿಮಿಷದಲ್ಲಿ ಒಳಗಡೆ ಮಾಡ್ಕೊಬೋದು. ಅದಾದಮೇಲೆ ನೋಡಿ, ಇದು ಲೈಟಾಗೆ ನಾನು ಗ್ರೈಂಡ್ ಮಾಡ್ಕೊಂಡಿರೋದು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದನ್ನೆಲ್ಲ ಹಾಗೆ ಹಣ್ಣು ಸಿಗಬೇಕು ಬಾಯಿಗೆ, ಅದು ಕುಡಿಬೇಕಾದ್ರೆ. ಏಲಕ್ಕಿ ಪೌಡರ್ ಮಾಡ್ಕೊಂಡಿರೋದನ್ನು ನಾನು ಹಾಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಅದು ಸಿಪ್ಪೆ ಸಮೇತನೇ ಹಾಕ್ಕೊಳ್ಳಿ. ಟೇಸ್ಟು ಅದರಲ್ಲೇ ಬರೋದು, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಸಿಂಪಲಾಗಿ ಮಾಡ್ಕೊಬೋದು. ಅದಾದಮೇಲೆ ನಾನು ನೀರು ಮಜ್ಜಿಗೆ, ಅದು ಮಸಾಲೆ ಮಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಚಿಕ್ಕದೊಂದು ನಾನು ಜಾರ್ ತೊಗೊಂಡು ಅದಕ್ಕೆ 1 ಇಂಚಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಮತ್ತು ಬ್ಲ್ಯಾಕ್ ಸಾಲ್ಟ್ ತೊಗೊತಾ ಇದ್ದೀನಿ. ಅದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. 1/4 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಅದು ತುಂಬ ನೀರಂಗೆ ಮಾಡ್ಕೊಬೇಡಿ, ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಳಿ. ಅದಾದಮೇಲೆ ನಾನು 1/4 ಲೀಟ್ರ್ ಮೊಸರು ಹಾಕ್ಕೊತಾ ಇರೋದು. ಸ್ವಲ್ಪನೇ ನಾನು ಮಾಡ್ಕೊತಾ ಇರೋದು ಮನೆಗಷ್ಟೇ. ನೋಡಿ, ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದು ಮಜ್ಜಿಗೆ ಕಡಿಯೋದ್ರಲ್ಲಿ ಅದನ್ನು ಸ್ವಲ್ಪ ಕಡ್ಕೊಳ್ಳಿ. ಅದು ಸೈಡಲ್ಲೆಲ್ಲ ನೊರೆ ಥರ ಬರಬೇಕು. ಯಾಕಂತಂದರೆ ಅದ್ರ ಸೈಡಲ್ಲೆಲ್ಲ ಬೆಣ್ಣೆ ಥರ ಬರುತ್ತೆ, ಆವಾಗಲೇ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಮತ್ತೆ ನಾನು 1 ಲೋಟದಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ನಾನು ಈರುಳ್ಳಿ ಹಾಕ್ಕೊಂಡು ಅದಾದಮೇಲೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಮಜ್ಜಿಗೆನೂ ಕೂಡ ರೆಡಿ. ಈ 4-5 ನಿಮಿಷದಲ್ಲಿ ಕೋಸಂಬರಿ ಮತ್ತು ಮಜ್ಜಿಗೆ ಪಾನಕ 3 ಕೂಡ ರೆಡಿ ಆಗಿಬಿಡುತ್ತೆ. ಅದಾದಮೇಲೆ ನಾನು ಕೋಸಂಬರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಬೌಲಿಗೆ ಸ್ವಲ್ಪ 1 ಲೋಟದಷ್ಟು ನಾನು ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. ಅದು ನೆನೆಸಿಟ್ಕೊತಾ ಇದ್ದೀನಿ. ಅದು 1-2 ನಿಮಿಷ ಅಷ್ಟು ನೆನೆಸಿಟ್ಕೊಂಡ್ರೆ ಸಾಕು. ಆಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಸೌತೆಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಸೌತೆಕಾಯಿ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಅದು ನೆಂದ್ಕೊಂಡ್ಬಿಡುತ್ತೆ. ಜಾಸ್ತಿ ಹೊತ್ತು ಅದು ನೆನೆಸೋದೇನು ಬೇಡ. ಅದಾದಮೇಲೆ ಸಣ್ಣದು ಹೆಚ್ಚಿಟ್ಕೊಂಡಿರೋಂಥ 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಅದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟು ಮತ್ತು ಚೆನ್ನಾಗಿ ಬರುತ್ತೆ ಒಗ್ಗರಣೆ ಹಾಕೋದ್ರಿಂದ. ನೋಡಿ, ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದು ಸಿಡಿಬೇಕು, ಮತ್ತು ಕರಿಬೇವು ಕೂಡ ಅಷ್ಟೇ ಸಿಡಿಬೇಕು, ಆವಾಗಲೇ ತುಂಬ ಟೇಸ್ಟ್ ಬರೋದು. 2 ಒಣಗಿರೋ ಅಂಥ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಮಾಡಿಕೊಂಡ್ರೆ ನೀವು ಸಾಲ್ಟ್ ಕಮ್ಮಿ ಹಾಕ್ಕೊಳ್ಳಿ. ಯಾಕಂದರೆ ಸೌತೆಕಾಯಿ ಆಗಿರೋದ್ರಿಂದ ಬೇಗ ನೀರು ಬಿಟ್ಕೊಳ್ಳುತ್ತೆ. ನೀರಿನ ಅಂಶ ಜಾಸ್ತಿ ಇದೆ. ದೇಹಕ್ಕೆ ಯಾವಾಗ ನಿಮಗೆ ಹೀಟ್ ಆಗುತ್ತೋ ಆವಾಗ ಇದನ್ನು ಮಾಡ್ಕೊಂಡು ತಿನ್ನಿ. ತುಂಬ ಅದು ಕೋಲ್ಡ್ ಐಟಮು. ಅದಾದಮೇಲೆ ನೋಡಿ, ಇದು ಸಿಂಪಲಾಗಿ ಇಷ್ಟೇ ಮಾಡ್ಕೊಳ್ಳೋದು. ಬೇಗನೆ ಮಾಡ್ಕೊಬೋದು, 4-5ರಿಂದ 5 ನಿಮಿಷದಲ್ಲಿ ಅಷ್ಟೇ ಮಾಡ್ಕೊಬೋದು. ಹೊಸಬ್ರು ನನ್ನ ಚಾನಲ್ ಯಾರು ನೋಡ್ತಿದ್ದಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.